ವಿಜೃಂಭಣೆಯಿಂದ ಮಾಡೋರು ಅಂತ ನೋಡಿದ್ರೆ 3.5 ಲಕ್ಷ ಇಟ್ಟವ್ರು ಸಭಾಧ್ಯಕ್ಷರೇ. 3.5 ಲಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಆಚರಿಸಲಿಕ್ಕೆ ಇದೇ ಬಜೆಟ್ ಪುಸ್ತಕದಲ್ಲಿ ಅಧಿಕಾರಿಗಳು ಕೊಟ್ಟಿರೋದ್ರಲ್ಲಿ 3.5 lakh. ಆಯ್ತು, ನೆಕ್ಸ್ಟ್. ಹಿಂದುಳಿದ ಸಮುದಾಯಗಳಿಗೆ ಏನೋ ಮಾಡ್ತಾರೆ. ನಿನ್ನೆ ಮಾತಾಡೋ ಮೋಸ್ಟ್ಲಿ ಶಿವಲಿಂಗೇಗೌಡರು ಯಾರೋ ಹೇಳಿದ್ರು 40 ರಿಂದ 45 ಲಕ್ಷ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವ್ರು ಇದ್ದಾರೆ ಅಂತ. ಎಷ್ಟಿಟ್ಟಿದ್ದಾರೆ ನೊಮ್ಯಾಡಿಕ್ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ಗೆ? ಎಷ್ಟಿಟ್ಟಿದ್ದಾರೆ? ಯಾವ್ಯಾವ ಇದಾವೆ ನಿಗಮಗಳು? ಏನ್ ನಿಗಮಗಳಿಗೆ ಏನ್ ಕೊಟ್ಟಿದ್ದಾರೆ ಇವರು? ನಾವು ಕಾಯ್ತಾ ಇದೀವಿ. ಹೌದಪ್ಪ, ಹಿಂದುಳಿದಂತ ಮುಖ್ಯಮಂತ್ರಿಗಳು ನಮ್ಮ ಜೀವನ ಬದಲಾಗ್ಬಿಡುತ್ತೆ, ನಾವು ಎಲ್ಲ ಕಂಡುಬಿಡ್ತೀವಿ ಈಗ ಅಂತ ಏನ್ ಕೊಟ್ಟಿದ್ದಾರೆ ಸರ್? ಒಂದ್ ನಿಮಿಷ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ಇರಿ ಸರ್, ಇಲ್ಲಿ ಕೊಡೋದು ಮಾತಾಡ್ತಾ ಇದ್ದೀನಿ. ಹಿಂದಿನ ಸರ್ಕಾರದಲ್ಲಿ ಅನುದಾನ ಕೊಟ್ಟಿರಲಿಲ್ಲ. ಸರ್ಕಾರ ಘೋಷಣೆ ಮಾಡಿದಾಗ ಒಂದೇ ನೀವು ಸೆಂಟ್ರಲ್ ಮಾಡಿ ಅದನ್ನು. ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮ ಶೂನ್ಯ. ಆಯ್ತು. ಉಪ್ಪಾರ ಅಭಿವೃದ್ಧಿ ನಿಗಮ ಶೂನ್ಯ. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ 25 ಲಕ್ಷ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಅಂಬಿಗರ ಚೌಡಯ್ಯ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಕುಂಬಾರ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ವಿಶ್ವಕರ್ಮ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಅಡಪದ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ತಿಗಳ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಬಲಿಜ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಯಾಕೆ ನೀವೆಲ್ಲ ಮಾತಾಡ್ತೀರಿ? ಏನ್ ಕೊಟ್ಟಿದ್ದೀರಾ? ಹೇಳಿ ನಂಗೆ ಏನ್ ಕೊಟ್ಟಿದ್ದೀರಾ? ಕಂಕ್ಲೂಡ್ ಮಾಡಿ. ಈಗ ಸದನವನ್ನು ಮಧ್ಯಾಹ್ನ 2:30 ಮುಂದೂಡಲಾಗಿದೆ. ಪ್ಲೀಸ್ 20 ಅರ್ಧ ಗಂಟೆ ಆಯ್ತು. ಓಕೆ. ಬೆಳಗಾವಿಯಲ್ಲಿ ನಡೆದು ಚರ್ಚೆ ಬೆಂಗಳೂರಿನಲ್ಲಿ ನಡೆಸಕಾತಂದ್ರೆ ಒಂದು ಒಳ್ಳೆಯದ ಹೆಜ್ಜೆ ಆಗುತ್ತದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ರಂಗನಾಥ್, ಸನ್ಮಾನ್ಯ ಅಧ್ಯಕ್ಷ.